ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು PUC ಇಂಗ್ಲೀಷ್ನಲ್ಲಿ ಬೋರ್ಡ್ನವರು ರಿಲೀಸ್ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 3 ನೋಡೋಣ. ಇದು ನಿಮಗೆ ನಾಳೆ ಬರ್ತಕ್ಕಂಥ ಪ್ರಿಪರೇಟರಿಗೆ ತುಂಬಾ ಯೂಸ್ ಆಗ್ತದೆ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1, 2 ಎರಡನ್ನು ಹಾಕಿದ್ದೀನಿ. ಈ ಮೂರರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ 3 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಂಡೋಗಿ. ಖಂಡಿತವಾಗಿ 40-50 ಮಾರ್ಕ್ಸು ನಿಮಗೆ ರಿವಿಷನ್ ಆಗೇ ಆಗ್ತವೆ. ಮುಂದೆ ಬರ್ತಕ್ಕಂಥ ಪ್ರಿಪರೇಟರಿ ಮತ್ತು ವಾರ್ಷಿಕ ಪರೀಕ್ಷೆಗೂ ಕೂಡ ಇದೇ ಥರದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಫಸ್ಟ್ ಒನ್, ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೂಡ್ ಅಂತ ಇದೆ. ಸೊ ಆಪ್ಷನ್ ಬಿ ದ ನೈಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು. 2 ಡಿಯರ್ ಅಂತಕ್ಕಂಥ ಪದ್ಯದಲ್ಲಿರ್ತಕ್ಕಂಥ ರೆಫರೆನ್ಸ್ ಇದೆ. ದ ಫ್ರೆಂಚ್ ಗವರ್ಮೆಂಟ್ ಅಂತ ಇತ್ತು. ಸೊ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ 16,000 ಫ್ರಾನ್ಸ್ ಅಂತ ಬರ್ತದೆ. ದ ಇಟಾಲಿಯನ್ ಕಿಂಗ್ ಅದ 600 ಫ್ರಾನ್ಸ್ ಅಂತ ಬರ್ತದೆ. ದ ಪೆನ್ಷನ್ ಫಿಕ್ಸ್ಡ್ ಅದ 12,000 ಫ್ರಾನ್ಸ್ ಅಂತ ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ರೆಫರೆನ್ಸ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ದಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದರು. ಪೇರೆಂಟ್ಸ್ ಮೇ ಹೌಸ್ ಆ್ಯಂಡ್ ಸಾಲ್ಸ್ ಆಫ್ ಚಿಲ್ಡ್ರನ್ ಅಂತಕ್ಕಂಥದ್ದು ಮಾತ್ರ ಏನಾದಪ್ಪ ಅಂದ್ರೆ ಫಾಲ್ಸ್ ಅದ, ಬಾಕಿ ಎಲ್ಲ ಕರೆಕ್ಟ್ ಇದ್ದಾವೆ. ಇನ್ನು ಫೋರ್ದಲ್ಲಿ ಡಾನ್ ಗ್ಯಾನ್ಸೆಲೋ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್ ಇನ್ ಅ ಸನ್ನಿ ಮಾರ್ನಿಂಗ್ ಅಂತ ಇದೆ. ಸೊ ಅರ್ವಾಕ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಒನ್, ಇನ್ ಅ ಗಾರ್ಡನರ್ ಡ್ಯಾಶ್ ಹ್ಯಾಡ್ 1,000 acres of land composed ballads gave up everything and started off from his village ಅಂತ ಕೇಳಿದರು. ಆಪ್ಷನ್ ಬಿ ತಮ್ಮನ್ನ ಇಸ್ ದ ರೈಟ್ ಆನ್ಸರ್. ಇನ್ನು 6ಗೆ ಬರೋಣ. ಏನಿತ್ತಂದರೆ ಬೋರ್ಗ್ಸ್ ಕಾಲ್ಸ್ ಡ್ಯಾಶ್ ಆಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಇದೆ. ಆಪ್ಷನ್ ಎ ಬುಕ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. 7ದಲ್ಲಿ ಕಂಪ್ಲೀಟ್ ದ ಅನಾಲಜಿ ಫ್ರಾಮ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಇದೆ. ದ ಗ್ರೇ ಪವರ್ಮೆಂಟ್ಸ್ ಕ್ಯಾಪಾಕ್ಯಾಬನ ಅಂತ ಇದೆ. ದ ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್ ಅಂತದ್ದು ಅವೆಂಡಿಯಾ ಪ್ರೆಸಿಡೆಂಟ್ ವಾರ್ಕ್ಸ್ ಅಂತಕ್ಕದ್ದನ್ನು ರೈಟ್ ಆನ್ಸರ್ ಆಗಬೇಕು. ಇನ್ನು ಚೂಸ್ ದ ಕರೆಕ್ಟ್ ಸೀರೀಸ್ ಇವೆಂಟ್ಸ್ ದ ಹ್ಯಾಪನ್ ಇನ್ ದ ವೋಟರ್ ಅಂತ ಇದೆ. ಸೊ ಇಲ್ಲಿ ದ ವೋಟರ್ದಲ್ಲಿರ್ತಕ್ಕಂಥ ಕರೆಕ್ಟ್ ಸೀರೀಸ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಪೀಪಲ್ ವೋಟ್ ಮ್ಯಾರಕಸ್ ವಿದೌಟ್ ಮನಿ ಅರ್ಲಿಯರ್, ಎಲ್ಡರ್ಸ್ ಅಗ್ರಿ ಫಾರ್ ಸಿಲ್ಲಿಂಗ್ಸ್, ಪಾಪ್ ಲೀಡರ್ ಗಿವ್ಸ್ ಅ 5 ಫೌಂಡ್ಸ್, ರೂಪ್ ಥಿಂಗ್ಸ್ ಆಫ್ ರಿಟರ್ನಿಂಗ್ ಮನಿ ಅನ್ನೋದು ರೈಟ್ ಆಗ್ತದೆ. 9ದಲ್ಲಿ ಇಟ್ ಈಸ್ ಮೈ ರೈಟ್ ವಿ ಕ್ಯಾನ್ ಗೋ ಎನಿವೇರ್ ಹೂ ಸೆಡ್ ದಿಸ್ ವೇರ್ ದೇರ್ ಈಸ್ ಅ ಫೀಲ್ದಲ್ಲಿ ಕೇಳಿದರು. ಸೊ ಜಮೀಲಾ ಬಿಬಿ ಇಸ್ ದ ರೈಟ್ ಆನ್ಸರ್. ಇನ್ ದ ಪೋಯಮ್ ವಾಟರ್ ಡ್ಯಾಶ್ ವಾಸ್ ಬರ್ನ್ ಟು ಆ್ಯಶಸ್ ಫಾರ್ ವಾಂಟ್ ಟು ಪಾಟ್ ಆಫ್ ವಾಟರ್ ಕೇಳಿದರು. ಮಲಪಲ್ಲೆ ಇಸ್ ದ ರೈಟ್ ಆನ್ಸರ್ ಬರಬೇಕು. ಇನ್ನು ಪ್ಯಾಸಿವ್ ಫಾರ್ಮ್ಸ್ಗಳನ್ನು ಬರೀಬೇಕಾಗಿತ್ತು. ಆಲ್ರೆಡಿ ಅದನ್ನು ಬರೆದಿದ್ದಾರೆ. ಇದು ಫೈಂಡ್ ಇದ್ದಿದ್ದು ಏನು ಮಾಡಬೇಕು, ವೇರ್ ಫೌಂಡ್ ಅಂತ ಬರೀಬೇಕಾಗಿತ್ತು. ಅಟ್ರ್ಯಾಕ್ಟ್ ಬರ್ತಿತ್ತು, ವಾಸ್ ಅಟ್ರ್ಯಾಕ್ಟೆಡ್ ಅಂತ ಬರೀಬೇಕು. ಡೂ ಇದೆ, ವಾಸ್ ಅ ಡನ್ ಅಂತಕ್ಕಂಥದ್ದು ಬರೆದ್ರೆ ವರ್ಬ್ ಫಾರ್ಮ್ ಕರೆಕ್ಟ್ ಆಗ್ತದೆ, ಅದನ್ನೇ ನೋಡ್ಕೊಡ್ರಿ. ಇನ್ನು ಅಪ್ರೋಪ್ರಿಯೇಟಿವ್ ಎಕ್ಸ್ಪ್ರೆಷನ್ಗಳನ್ನು ಕೇಳಿದರು. ಸೈಕ್ಲಿಂಗ್ ಹ್ಯಾಸ್ ಅಂತ ಕೇಳಿದರು. ಸ್ವೆಪ್ಟ್ ಅಕ್ರಾಸ್ ಅಂತ ಫಸ್ಟ್ ಬರಬೇಕು. ಸೆಕೆಂಡಲ್ಲಿ ಬ್ರೈನ್ ಚಿಲ್ಡ್ ಅಂತ ಬರಬೇಕು. ಥರ್ಡ್ ಇದು ಎರಡು ಏನಾಗಬೇಕಾಗಿತ್ತು, ಎಕ್ಸ್ಪ್ರೆಷನನ್ನು ಬರೀಬೇಕಾಗಿತ್ತು. ಇನ್ನು ಈ ಪ್ಯಾರಾಗ್ರಾಫಲ್ಲಿರ್ತಕ್ಕಂಥ ಪ್ರೊನೌನ್ಗಳು ಏನನ್ನ ನೌನ್ಸ್ಗಳನ್ನು ರೆಫರ್ ಮಾಡ್ತವೆ ಅಂತ ಕೇಳಿದರು. ಸೊ ವೆರಿ ಈಸಿ ಅದ, ಆಲ್ರೆಡಿ ಬರೆದಿದ್ದೀವಿ. ದೇ ಅನ್ನೋದು ಆ್ಯನಿ ಫ್ರಾಂಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಅದ. ಸಿ ಆ್ಯನಿ ಫ್ರ್ಯಾಂಕ್, ವಿಚ್ ಡೇರಿ, ಹರ್ ಆ್ಯನಿ ಫ್ರ್ಯಾಂಕ್ಸ್ ಅದ. ಹಿ ಅನ್ನೋದು ಫಾದರ್ ಅಂತಕ್ಕಂಥದ್ದಿತ್ತು. ಅದನ್ನು ಓದಿದರೆ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಅರ್ಥ ಆಗ್ತದೆ. ಇನ್ನು 2 ಮಾರ್ಕರ್ ಕ್ವಶನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ರಿಪೀಟ್ ಆಗ್ತಾ ಇದ್ದಾವೆ, ನೋಡ್ಕೊಡ್ರಿ. ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅದ. ಜೂಲಿಯಟ್ ಈಸ್ ಕಂಪೇರ್ಡ್ ಟು ಅ ರೀಚ್ ಜೆವೆಲ್ ಇನ್ ಆ್ಯನ್ ಎಥೋಪಿಯಸ್ ಇಯರ್ ಆ್ಯಂಡ್ ಅ ಸ್ನೋವಿ ಡವ್ ಅಮಾಂಗ್ ಕ್ರೌಸ್ ಅಂತ ಇತ್ತು. 15ರಲ್ಲಿ ಅಕಾರ್ಡಿಂಗ್ ಟು ದ ಪ್ರೊಫಿಟ್ ಇನ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೌ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ದ ಅರ್ಚರ್ ಬೆಂಡ್ಸ್ ದ ಬೌ ಬಿಕಾಸ್ ಹಿ ವಾಂಟ್ಸ್ ದ ಚಿಲ್ಡ್ರನ್ ಲೈಕ್ಸ್ ಅರೋಸ್ ಟು ಫ್ಲೈ ಫಾರ್ and are swift towards their purpose. 16th, name 2 popular courses in Earth University as mentioned in Vandana Shiva ಕೇಳಿದ್ದಾರೆ. The A to Z of organic farming and agroecology and Gandhiji and globalization ಅಂತಕ್ಕಂಥದ್ದು ಇತ್ತು. ಇನ್ನು in the poem water who opposed the Kamma landlords, what did she use oppose them ಅಂತ ಕೇಳಿದ್ದಾರೆ. A Dalita woman opposed the landlords and she used her pot symbol of water right protest to resist them. ಇನ್ನು 3 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ರೈಟ್ ಅ ಶಾರ್ಟ್ ನೋಟ್ ಆನ್ ಕಾರ್ಮ್ಯಾಕ್ ಕ್ಯೂಲಿಯನ್ಸ್ ತೋಸ್ ದ ಸೆಪ್ರೇಟ್ನೆಸ್ ಆಸ್ ಅ ಕೋಟೆಡ್ ಬೈ ವಂದನಾ ಶಿವ ಅಂತ ಇತ್ತು. ಸೊ ದ ಆನ್ಸರ್ ಈಸ್ ಕಾರ್ಮ್ಯಾಕ್ ಕ್ಯೂಲಿಯನ್ ಸೇಸ್ ದ್ಯಾಟ್ ದ ರಾಂಗ್ ಬಿಲೀಫ್ ದ್ಯಾಟ್ ಹ್ಯೂಮನ್ಸ್ ಆರ್ ಸೆಪರೇಟ್ ಫ್ರಮ್ ನೇಚರ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆ್ಯಂಡ್ ವಯೋಲೆನ್ಸ್. He calls this eco-apartheid, similar to social apartheid because it divides humans from the natural world. Vandana Shiva explains that this idea causes environmental damage
True harmony is possible only when humans understand that they are part of nature, not its masters ಅಂತ ಬರೆದ್ರೆ ಸಾಕು. ಇನ್ನು ಹೌ ಡಸ್ ಡಾನ್ ಲೋರಾ ಡಿಸ್ಕ್ರೈಬ್ ಹರ್ ಓನ್ ಡೆತ್ ಇನ್ ಅ ಸನ್ನಿ ಮಾರ್ನಿಂಗ್ ಅಂತ ಕೇಳಿದರು. ಡಾನ್ ಲೋರಾ ಕ್ರಿಯೇಟ್ಸ್ ಅ ಡ್ರಾಮೆಟಿಕ್ ಆ್ಯಂಡ್ ರೊಮ್ಯಾಂಟಿಕ್ ಸ್ಟೋರಿ ಅಬೌಟ್ ಹರ್ ಡೆತ್. She says she went to the beach during sunset, wrote her lover's name on the sand, and let the rising tide carry her away. She claims the sea washed over her gently. Although the story is untrue, she tells it to match Don Gangelo's imaginary version of their fast love ಅಂತ ಬರೆದ್ರೆ ಸಾಕು. ಇನ್ನು ಡಿಸ್ಕ್ರೈಬ್ ದ ಯುನಿಕ್ನೆಸ್ ಆಫ್ ದ ಪೋಯಟ್ಸ್ ಲವ್ ಆಸ್ ಎಕ್ಸ್ಪ್ರೆಸ್ ಇನ್ ವೆನ್ ಯು ಆರ್ ಓಲ್ಡ್ ಅಂತ ಕೇಳಿದರು. The poet says that many people loved the woman only for her physical beauty and charm, but he alone loved her inner qualities, her pilgrim soul, and even the sadness on her agonic face. His love was deep, constant, and spiritual. It did not fade with time or appearance. This makes his love pure and different from the love of others ಅಂತ ಬರೆದ್ರೆ ಸಾಕು. ಇನ್ನು ರೈಟ್ ಅ ನೋಟ್ ಆನ್ ದ ಲೈಫ್ ಆಫ್ ದ ಫುಟ್ ಇನ್ ದ ಶೂ as described in To Food from Its Child ಅಂತ ಕೇಳಿದರು. Yes, the poem describes how a child foot dreams of freedom, at first wanting to be like a butterfly or a fruit, but life forces it into a shoe, where it loses its softness. The foot struggles through daily activities, growing hard and collapsed. It experiences life blindly and endlessly until death. The poem reflects how human life becomes restricted and shaped by society ಅಂತ ಬರೆದ್ರೆ ಸಾಕು. ಇನ್ನು ದ ಪೋಯಟ್ ಕ್ರಿಯೇಟ್ಸ್ ಹಿವನ್ ಆನ್ ಅರ್ತ್ ಡಿಸ್ಕಸ್ ವಿತ್ ರೆಫರೆನ್ಸ್ ಟು ಹಿವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತ ಕೇಳಿದ್ದಾರೆ. ಎಸ್, ದ ಪೋಯಟ್ ಸೇಸ್ ದ್ಯಾಟ್ ಹಿವನ್ ಈಸ್ ನಾಟ್ ಅ ಡಿಸ್ಟೆಂಟ್ ಇಮ್ಯಾಜಿನರಿ ಪ್ಲೇಸ್. ಇನ್ಸ್ಟೆಡ್ ಇಟ್ ಎಕ್ಸಿಸ್ಟ್ ಆನ್ ಅರ್ತ್ ವೆನೆವರ್ ಪೀಪಲ್ ಎಕ್ಸ್ಪೀರಿಯನ್ಸ್ ಜಾಯ್, ಲವ್, ಬ್ಯೂಟಿ ಆ್ಯಂಡ್ ಹಾರ್ಮನಿ. Human emotions and relationships create heavenly moments. The poet believes that our actions and feelings decide whether earth becomes heaven. Thus heaven is a lived experience created by human beings in a everyday life ಅಂತ ಇತ್ತು. ಇನ್ನು why is eating soup dangerous in Japan as narrated by George Mikes? Answer: eating soup is dangerous in Japan because of the confusion about manners. One must make a loud noise to show appreciation. If you do not make the noise, the hostess thinks you are rude. But if you do make the noise, she may still think you are ill-mannered. Whatever you do, you risk offending someone ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕರ್ ಕ್ವಶನಲ್ಲಿ ನೋಡಿ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ವಾಟ್ ವೇರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫಾರ್ ದ ಪ್ರಿಸ್ನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಆ್ಯಸ್ ಇನ್ 2 Dear ಅಂತ ಇತ್ತು. ಇನ್ನು ಡೂ ಯು ಅಗ್ರಿ ದ್ಯಾಟ್ ದ ಪ್ಲೇ ಅ ಸನ್ನಿ ಮಾರ್ನಿಂಗ್ ಡೀಲ್ಸ್ ಅ ಹ್ಯೂಮನ್ ವೀಕ್ನೆಸ್ ಫಾರ್ ಲೇಯಿಂಗ್, ಎಕ್ಸ್ಪ್ಲೇನ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್ ಅಂತ ಇತ್ತು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಹೌ ಡಿಡ್ ದ ಪ್ಲಾಂಟೇಶನ್ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ದ ಅರೈವಲ್ ಆಫ್ ದ ವರ್ಲ್ಡ್ ಮ್ಯಾನ್ ಆಫ್ ದ ಗಾರ್ಡಿನರ್. ಇನ್ನು ಡಿಸ್ಕಸ್ ಬಾರ್ಗಸ್ ವ್ಯೂಸ್ ಆನ್ ಪೊಯಟ್ರಿ. ಅ ಹಂಬಲ್ ವೆಹಿಕಲ್ ಲೈಕ್ ಅ ಸೈಕಲ್ ಕ್ಯಾನ್ ವರ್ಕ್ ವಂಡರ್ಸ್ ಇನ್ ಎಂಪವರಿಂಗ್ ರೂರಲ್ ವುಮನ್. ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ವೇರ್ ದೇರ್ ಈಸ್ ಅ ಫೀಲ್ ಅಂತ ಇತ್ತು. ಈ ಮೂರನ್ನು ಕೂಡ ಸ್ವಲ್ಪ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಇನ್ನು ಪಾರ್ಟ್ ಸಿಗೆ ಬರ್ತೀನಿ. ಇದಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಈಸಿ ಆಗಿರ್ತಕ್ಕಂಥದ್ದೇ ಪೊಯಮ್ಸ್ ಇತ್ತು. ಅದರ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಸ್, ರಿರೈಟ್ ಆಸ್ ಡೈರೆಕ್ಟೆಡ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ತುಂಬ ಅಂತ ಹೇಳಿದರು. ನಿಶಾ ಈಸ್ ಯೂಸ್ಡ್ ಬಿಕಮ್ ಟು ಕಾಲೇಜ್ ಅಂತ ಇದೆ. ಸೊ ಆನ್ಸರ್ ಈಸ್ ಬೈ ಬಸ್ ಅಂತ ಬರಬೇಕು, ನೆನಪಿಟ್ಕೊಡ್ರಿ. ಇನ್ನು ಎವ್ರಿ ಇಟ್ಸ್ ಓನ್ ಲ್ಯಾಂಗ್ವೇಜ್ ಕಂಟ್ರಿ ಆಸ್ ಇದೆ. ಮೀನಿಂಗ್ಫುಲ್ ಸೆಂಟೆನ್ಸ್: ಎವ್ರಿ ಕಂಟ್ರಿ ಹ್ಯಾಸ್ ಇಟ್ ಓನ್ ಲ್ಯಾಂಗ್ವೇಜ್. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಲಿವಿಂಗ್ ಇನ್ ಮೈಸೂರು ಇದೆ. ಫ್ರೆಂಡ್ಸ್ ಅಂತ ಇದೆ. ಸೊ ಫ್ರೆಂಡ್ಸ್ ಅಂತಿತ್ತಂದರೆ ಈಸ್ ಅಂತ ಬರ್ತದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್. ಪ್ರಿಯಾ ಡ್ಯಾಶ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ ಅಂತ ಕರೆಕ್ಟ್ ವರ್ಕ್ ಫಾರ್ಮ್ ಇತ್ತು. ಗೋಸ್ ಅಂತ ಬರಬೇಕು. ಇನ್ನು ಲಿಂಕರ್ಗಳನ್ನು ತುಂಬಬೇಕು. ಸೊ ಫಸ್ಟ್ ಲಿಂಕರಲ್ಲಿ ತುಂಬಿರ್ತಕ್ಕಂಥದ್ದು ಡೈಮಂಡ್ಸ್ ಆ್ಯಂಡ್ ಅದರ್ ಪ್ರೀಸಿಯಸ್ ಸ್ಟೋನ್ಸ್ ಅಂತಿತ್ತು. ನೆಕ್ಸ್ಟ್ ಬಟ್ ಹೀಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ. ನೆಕ್ಸ್ಟ್ ಬಿಕಾಸ್, ಇಲ್ಲೇನು ಬರಬೇಕು? ಬಿಕಾಸ್, BCAUSE, ಬಿಕಾಸ್ ತಮನ್ನಾಸ್ ಬುಕ್ಸ್ ವೇರ್ ನಾಟ್ ದೇರ್. ಓಕೆನಾ? ನೆಕ್ಸ್ಟ್ ದೇರ್ ಫೋರ್ ಹೀ ಸ್ಟಾರ್ಟೆಡ್. Therefore he started inviting scholars, poets, musicians to his place ಅಂತ ಲಿಂಕರ್ಸ್ಗಳನ್ನು ಹಾಕಬೇಕು. ಇನ್ನು ನೆಕ್ಸ್ಟ್ ರಿರೈಟ್ ಆಸ್ ಡೈರೆಕ್ಟೆಡ್ ಇದ್ದು ಐ ಡು ನಾಟ್ ನೋ ವಾಟ್ ಟು ಡೂ ಅಂತ ಇದೆ. ಕ್ವಶನ್ ಟ್ಯಾಗ್ ಮಾಡಿ ಅಂತ ಕೇಳಿದ್ದಾರೆ. ಐ ಡು ನಾಟ್ ನೋ ವಾಟ್ ಟು ಡೂ ಅಂತ ಇದೆ. ಡೂ ಐ ಈಸ್ ದ ರೈಟ್ ಆನ್ಸರ್. ಬಿಕಾಸ್ ಡು ನಾಟ್ ಅನ್ನೋದದ ಆಲ್ರೆಡಿ ನೆಗೆಟಿವ್ ಅದ, ಪಾಸಿಟಿವನ್ನು ತರ್ರಿ. ಅ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತದ. ದ ಟ್ರಾಫಿಕನ್ನು WH ಕ್ವಶನ್ ಮಾಡಿದಾಗ ವಾಟ್ ವಾಸ್ ದ ಪೊಲೀಸ್ ಮ್ಯಾನ್ ಕ್ಲಿಯರಿಂಗ್ ಅಂತ ಬರ್ತದೆ. ಇನ್ನು ಎಸ್,
ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕು. ಎರರ್ ಇದೆ ನೋಡಿ, ಕಿಂಗ್ ಲಿಯರ್ ಈಸ್ ಇಂಟ್ರೆಸ್ಟಿಂಗ್ ಪ್ಲೇ ಅಂತ ಇದೆ. ಸೊ ಎರರ್ ಏನಾಗಿತ್ತಪ್ಪ ಅಂದ್ರೆ ಜಾಗದಾಗ ಏನು ತುಂಬಬೇಕು, ಆ್ಯನ್ ಅಂತಕ್ಕಂಥ ಆರ್ಟಿಕಲ್ ಬರಬೇಕು. ದ ಕಿಂಗ್ ಲಿಯರ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಪ್ಲೇ, ಎ ಬದಲಾಗಿ ಆ್ಯನ್ ಅಂತ ಹಾಕಬೇಕು. ಇನ್ನು ಬ್ರಿಜೇಶ್ ಪ್ರೇ ಎವ್ರಿ ಮಾರ್ನಿಂಗ್ ಅಂತ ಇದೆ. ಸೊ ಏನಾಗಬೇಕು, ಬ್ರಿಜೇಶ್ ಪ್ರೇಸ್ ಎವ್ರಿ ಮಾರ್ನಿಂಗ್, ಪ್ರೇಸ್ ಅಂತಕ್ಕಂಥದ್ದು ವರ್ಬ್ ಫಾರ್ಮನ್ನು ಹಾಕಬೇಕು. ಇನ್ನು ನೆಕ್ಸ್ಟ್ ನೋಟ್ ಇದೆ ನೋಡಿ. ಸೊ ನೋಟನ್ನು ಕೂಡ ಅದನ್ನು ತೆಗೆದುಕೊಂಡು ನೀವು ಬರೀಬೇಕು. ರಿಪೋರ್ಟೆಡ್ ಸ್ಪೀಚನ್ನು ಕೂಡ ಕೊಟ್ಟಿತ್ತು. ಓಕೆ, ಡೈಲಾಗ್ ಇದೆ, ಸೇಲ್ಸ್ ಮ್ಯಾನೇಜರು ಮತ್ತು ಕಸ್ಟಮರ್, ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡು ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಅಡ್ವರ್ಟೈಸ್ಮೆಂಟ್ ಲೆಟರು ಕೂಡ ಇದೆ. ಸೊ ವಾಂಟೆಡ್ ಲೆಕ್ಚರರ್ ಇನ್ ಇಂಗ್ಲೀಷ್, ಕ್ವಾಲಿಫಿಕೇಷನ್ MA BEd, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇಸ್ ಎಸೆನ್ಷಿಯಲ್, ಅಪ್ಲೈ ವಿದಿನ್ 10 days, ದ ಪ್ರಿನ್ಸಿಪಲ್ SSV ಕಾಲೇಜ್ 11th ಕ್ಲಾಸ್ ಮಲ್ಲೇಶ್ವರಂ ಬೆಂಗಳೂರು. ಸೊ XXXYY ಡೇಟ್ ಹಾಕಿ, 2 ಸಬ್ಜೆಕ್ಟ್ ಸೊಲ್ಯೂಟೇಷನ್ ಲೆಟರ್ ಆಫ್ ದ ಬಾಡಿ ಹಾಕಿ ಬರೆದ್ರೆ ಸಾಕು. ಲಾಸ್ಟ್ ಬಯೋಡಾಟಾ ಒಂದು ಪೇಜಲ್ಲಿ ಬರೀರಿ. ಓಕೆನಾ, ಈ ಥರ ಎಜುಕೇಷನಲ್ ಕ್ವಾಲಿಫಿಕೇಷನ್, ಲ್ಯಾಂಗ್ವೇಜ್, ನೋನ್, ಎಕ್ಸ್ಪೀರಿಯನ್ಸ್ ಅಂತ ಬಯೋಡಾಟಾದಲ್ಲಿ ಹಾಕಿರಿ. ಲಾಸ್ಟ್ ಏನಿತ್ತಂದರೆ ಒಂದು ಸ್ಪೀಚ್ ರೆಡಿ ಮಾಡಬೇಕು. ಏನಿದೆ, ಇಮ್ಯಾಜಿನ್ ಯು ಆರ್ ದ ಸೆಕ್ರೆಟರಿ ಆಫ್ ಯುವರ್ ಕಾಲೇಜ್ ಯೂನಿಯನ್, ಯು ಹ್ಯಾವ್ ಇನ್ವೈಟೆಡ್ ಡಾಕ್ಟರ್ ದೀಪಕಾ ಸೈಂಟಿಸ್ಟ್ at RR Institute Bengaluru to address the students. You must introduce the guest and welcome him based on the profile of the guest. Write a speech about 120 words. ಸೊ ಇದನ್ನು ಏನು ಮಾಡಬೇಕು, 120 ವರ್ಡ್ಸಲ್ಲಿ ಬರೀಬೇಕು. ಆಲ್ರೆಡಿ ಬರೆದಿದ್ದೀವಿ, ಅದನ್ನು ಕೂಡ ನೋಡ್ಕೊಡಿ. ಇಷ್ಟಿತ್ತು ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.